ओम शांति। ಅವ್ಯಕ್ತ ಬಾಪ್ದಾದ ಮುರಳಿಯ ದಿನಾಂಕ 12/7/72। मर्जीवापन की स्मृति से गृहस्थी व ಪ್ರವೃತ್ತಿ की ವಿಸ್ಮೃತಿ। ಬಾಬಾ ಈ ಒಂದು ಮುರಳಿಯನ್ನು ಅದರ್ ಕುಮಾರ್ ಭಟ್ಟಿಯಲ್ಲಿ ಬಾಬಾ ನುಡಿಸಿದ್ದಾರೆ. ಅದರ್ ಕುಮಾರ್ ಅಂತ ಹೇಳಿದರೆ ಮದುವೆ ಆದ ನಂತರ ಯಾರು ಬಾಬನ ಮಕ್ಕಳಾಗಿರುವಂಥ ಅಣ್ಣಂದಿರಿದ್ದಾರೆ, ಅವರ ಭಟ್ಟಿಯಲ್ಲಿ ಬಾಬಾ ನುಡಿಸಿದಂತಹ ಮುರಳಿ ಇದಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಮರುಜೀವತನದ ಸ್ಮೃತಿಯಿಂದ ಗೃಹಸ್ಥಿ ಮತ್ತು ಪ್ರವೃತ್ತಿಯ ವಿಸ್ಮೃತಿ ಅಂತ ಹೇಳ್ತಾರೆ. ಗೃಹಸ್ಥಿ ಹಾಗೂ ಪ್ರವೃತ್ತಿಯ ವಿಸ್ಮೃತಿ. ಯಾವುದರ ಸ್ಮೃತಿ? ಮರುಜೀವತನದ. ಹೇಗೆ ಅದರಿಂದ ವಿಸ್ಮೃತಿ ಆಗ್ತದೆ ಪ್ರವೃತ್ತಿಯಲ್ಲಿ ಮತ್ತು ಗೃಹಸ್ಥಿಯಲ್ಲಿ ಅಂತ ಹೇಳೋ ವಿಷಯ ಬಾಬಾ ಹೇಳ್ತಾ ಇದ್ದಾರೆ. ಕೇಳ್ತಾ ಹೋಗುವ. ಬಾಬಾ ಹೇಳ್ತಾರೆ, आप अपने आप को जहाँ चाहे जब चाहे ऐसे परिवर्तन कर सकते हो। भट्टी में अपने आप को परिवर्तन करने के लिए आते हो ना। ಬಾಬಾ ಹೇಳ್ತಾ ಇದ್ದಾರೆ, ತಮ್ಮನ್ನು ತಾವು ಎಲ್ಲಿ ಬೇಕೋ ಯಾವಾಗ ಬೇಕೋ ಹಾಗೆ ಪರಿವರ್ತನೆ ಮಾಡಲಿಕ್ಕಾಗ್ತದೆಯಾ ಅಂತ ಬಾಬಾ ಕೇಳ್ತಾರೆ. ಭಟ್ಟಿಯಲ್ಲಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡುವುದಕ್ಕೆ ಬಂದಿದ್ದೀರಲ್ವಾ ಅಂತ ಬಾಬಾ ಕೇಳ್ತಾರೆ. तो परिवर्तन करने की शक्ति अनुभव करते हो। कैसा भी वायुमंडल हो, कोई भी परिस्थिति हो, लेकिन अपनी स्वस्थिति के आधार से ವಾಯುಮಂಡಲ್ ಕೋ ಪರಿವರ್ತನ್ ಮೇ ಲಾ ಸಕ್ತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ, ಹಾಗಿರುವಾಗ ಪರಿವರ್ತನೆಯ ಮಾಡುವ ಶಕ್ತಿಯ ಅನುಭವ ಮಾಡ್ತೀರಾ ಅಂತ ಬಾಬಾ ಕೇಳ್ತಾರೆ. ಪರಿವರ್ತನೆ ಮಾಡುವ ಶಕ್ತಿಯ ಅನುಭವ ಮಾಡ್ತೀರಾ? ಎಂತಹದೇ ವಾಯುಮಂಡಲ ಇರಲಿ, ಯಾವುದೇ ಪರಿಸ್ಥಿತಿ ಇರಲಿ, ಆದರೆ ತನ್ನ ಸ್ವಸ್ಥಿತಿಯ ಆಧಾರದಿಂದ ವಾಯುಮಂಡಲದಲ್ಲಿ ಪರಿವರ್ತನೆಯನ್ನು ತರುವುದಕ್ಕೆ ಸಾಧ್ಯ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಪರಿಸ್ಥಿತಿ ಹೇಗೆ ಇರಲಿ, ಆದರೆ ಸ್ವಸ್ಥಿತಿಯ ಆಧಾರದಂತೆ ಬಾಬಾ ಹೇಳ್ತಾ ಇದ್ದಾರೆ ವಾಯುಮಂಡಲದಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಇದೆಯಾ? वायुमंडल के प्रभाव में आने वाली आत्माएं हो व वायुमंडल को सतो प्रधान बनाने वाली आत्माएं हो. ಬಾಬಾ ಹೇಳ್ತಾ ಇದ್ರೆ ವಾತಾವರಣದ ಪ್ರಭಾವದಲ್ಲಿ ಬರುವಂಥ ಆತ್ಮಗಳು ಅಥವಾ ವಾತಾವರಣವನ್ನು ಸತೋಪ್ರಧಾನಗೊಳಿಸುವ ಆತ್ಮಗಳು ಅಂತ ಬಾಬಾ ಕೇಳ್ತಾ ಇದ್ದಾರೆ. अपने को क्या समझते हो? इतना अनुभव करते हो कि अभी कोई भी वायुमंडल हमें अपनी तरफ आकर्षित नहीं कर सकता. ಬಾಬಾ ಹೇಳ್ತಾರೆ, ನಿಮ್ಮನ್ನು ಏನು ಅಂತ ತಿಳ್ಕೊಂಡಿದ್ರಿ? ಈಗ ಎರಡರಲ್ಲಿ ಪ್ರಭಾವದಲ್ಲಿ ಬರುವವರು ಸತೋಪ್ರಧಾನಗೊಳಿಸುವವರು ನಿಮ್ಮನ್ನು ಏನು ಅಂತ ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಕೇಳ್ತಾರೆ. ಇಷ್ಟು ಅನುಭವ ಮಾಡ್ತಾ ಇದ್ದೀರಾ ಅಂದರೆ ಈಗ ಯಾವುದೇ ವಾತಾವರಣ ವಾಯುಮಂಡಲ ತನ್ನ ಕಡೆಗೆ ನಮ್ಮನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೀಗಿದ್ದೀರಾ ಅಂತ ಬಾಬಾ ಕೇಳ್ತಾರೆ. जो समझते हैं कि भट्टी में आने के बाद इतनी हिम्मत व शक्ति अपने में जमा की है, जो कहीं भी किसी स्थान पर जाते जमा की हुई शक्तियों के आधार से वायुमंडल व परिस्थिति मुझ मास्टर सर्वशक्तिवान को हिला नहीं सकती हैं. अपनी स्थिति को एक रस व अचल बना सकते हैं, वह हाथ उठाए. ಬಾಬಾ ಈ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಒಂದು ಕಾರಣವನ್ನು ಇಟ್ಟುಕೊಂಡು ಬಾಬಾ ಇಲ್ಲಿ ನಮ್ಮ ಹತ್ರ ಈ ಒಂದು ವಿಷಯ ಹೇಳ್ತಾ ಇದ್ರೆ ಕೈ ಎತ್ತಿ ಅಂತ ಹೇಳ್ತಾರೆ. ಯಾವುದು ಅಂತ ಹೇಳಿದರೆ ಬಾಬಾ ಹೇಳ್ತಾ ಇದ್ರೆ, ಈಗ ನೀವು ತಿಳ್ಕೊಂಡಿದ್ರಿ ಭಟ್ಟಿಯ ಬಂದ ನಂತರ, ಈ ಭಟ್ಟಿಗೆ ಬಂದ ಮೇಲೆ ಧೈರ್ಯ ಅಥವಾ ಶಕ್ತಿ ತಮ್ಮಲ್ಲಿ ಜಮಾ ಮಾಡಿಕೊಂಡಿದ್ದೀರಿ. ಹೇಗೆ ಅಂತ ಹೇಳಿದರೆ ಎಲ್ಲಿಯೇ ಹೋದರೂ ಯಾವುದೇ ಸ್ಥಾನಕ್ಕೆ ಹೋದರೂ ಜಮೆ ಮಾಡಿಕೊಂಡಿರುವ ಶಕ್ತಿಯ ಆಧಾರದಂತೆ ವಾಯುಮಂಡಲ ಹಾಗೂ ಪರಿಸ್ಥಿತಿ ಮಾಸ್ಟರ್ ಸರ್ವಶಕ್ತಿವಂತ ಆಗಿರುವಂಥ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನನ್ನ ಸ್ಥಿತಿಯನ್ನು ಏಕರಸ ಹಾಗೂ ಅಚಲ ಸ್ಥಿರ ಮಾಡಲಿಕ್ಕೆ ಸಾಧ್ಯ ಇದೆ ನನಗೆ ಅಂತ ಹೇಳುವಂಥವರು ಕೈ ಎತ್ತಿ ಅಂತ ಬಾಬಾ ಹೇಳಿದರು. ಹೀಗೆ ಯಾರು ಸ್ಥಿರವಾಗಿರ್ತೀರಿ ಅಂತ ಹೇಳುವಂಥವ್ರು ಕೈ ಎತ್ತಿ ಅಂತ ಹೇಳಿದರು. यह बातें तो स्पष्ट है कि
कि दिन प्रतिदिन परिस्थितियां अति तमो प्रधान बनी है। परिस्थितियां व वायुमंडल अभी सतो प्रधान नहीं बनने वाला है. ಬಾಬಾ ಹೇಳ್ತಾ ಇದ್ರೆ ಈ ವಿಷಯ ಅಂತೂ ಸ್ಪಷ್ಟ. ಯಾವುದು ಅಂತ ಹೇಳಿದರೆ ದಿನ ಪ್ರತಿದಿನ ಪರಿಸ್ಥಿತಿಗಳು ಅತಿ ತಮೋ ಪ್ರಧಾನ ಆಗ್ಲಿಕ್ಕಿದೆ. ಅತಿ ತಮೋ ಪ್ರಧಾನ ಆಗ್ಲಿಕ್ಕಿದೆ. ಹಾಗಿದ್ರೆ ನಾವು ಸತೋ ಪ್ರಧಾನ ಮಾಡುವುದು ಹೇಗೆ? ಪರಿಸ್ಥಿತಿ ಹಾಗೂ ವಾಯುಮಂಡಲ ಈಗ ಬಾಬಾ ಹೇಳ್ತಾ ಇದ್ದಾರೆ ಸತೋ ಪ್ರಧಾನ ಆಗುವಂಥದ್ದಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಸತೋ ಪ್ರಧಾನ ಆಗುವಂಥದ್ದಲ್ಲ. ಯಾವಾಗ ಆಗ್ತದೆ ಹಾಗಿದ್ರೆ ನಾವು ಅಭ್ಯಾಸ ಮಾಡ್ತಾ ಇರುವಂಥದ್ದೆಲ್ಲ ಎಲ್ಲಿ ಕೆಲಸ ಮಾಡ್ತಾ ಇದೆ, ಎಲ್ಲಿ ಯಾಕೆ ಕೆಲಸ ಆಗ್ತಾ ಇಲ್ಲ? ಬಾಬಾ ಹೇಳ್ತಾ ಇದ್ದಾರೆ ಅತಿ ತಮೋ ಪ್ರಧಾನ್ ಕೆ ಬಾದ್ ಹಿ ಫಿರ್ ಸತೋ ಪ್ರಧಾನ್ ಬನ್ನೆ ವಾಲಾ ಹೈ. ಪ್ರಾರಂಭದಲ್ಲಿ ಏನಾಗ್ತದೆ? ಅತಿ ತಮೋ ಪ್ರಧಾನ, ನಂತರ ಸತೋ ಪ್ರಧಾನ ಆಗುವಂಥದ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸ್ಥಿತಿಗತಿಗಳ ಅನುಸಾರವಾಗಿ ನಾವು ಏನು ಸೇವೆ ಮಾಡ್ತಾ ಇದ್ದೇವೆ ಅದು ಪ್ರತಿಫಲ ಕೊಡುವಂಥದ್ದೇ ಆಗಿದೆ. तो दिन प्रतिदिन वायुमंडल बिगड़ने वाला है ना कि सुधरने वाला. ಹಾಗಾಗಿ ದಿನ ಪ್ರತಿದಿನ ವಾಯುಮಂಡಲ ಹಾಳಾಗುವಂಥದ್ದೇ, ಸುಧಾರಿಸುವಂಥದ್ದಲ್ಲ ಅಂತ ಬಾಬಾ ಹೇಳ್ತಾರೆ. तो जैसे कमल पुष्प कीचड़ में रहते हुए न्यारा रहता है, वैसे अति तमो प्रधान तमोगुणी वायुमंडल में होते हुए भी अपनी स्थिति सदा सतो प्रधान रहे, ಇತನಿ ಹಿಮ್ಮತ್ ಸಮಜ್ ಕರ್ ಹಾತ್ ಉಟಾಯನ. ಬಾಬಾ ಹೇಳ್ತಾ ಇದ್ದಾರೆ ಹೇಗೆ ಕಮಲ ಪುಷ್ಪ ಅಂತ ಹೇಳುವಂಥದ್ದು ಯಾವುದರಲ್ಲಿ? ಕೊಳಕು ನೀರಿನಲ್ಲಿ ಇರ್ತದೆ ಅಂತ ಹೇಳಿದರೆ ಅದರಲ್ಲಿ ಇದ್ರೂ ಕೂಡ ಅದು ಅದರಿಂದ ಬೇರೆಯಾಗಿರ್ತದೆ. ಹಾಗೆ ಅತಿ ತಮೋ ಪ್ರಧಾನ ತಮೋಗುಣಿ ವಾಯುಮಂಡಲದಲ್ಲಿ ಇದ್ರೂ ಕೂಡ ತಮ್ಮ ಸ್ಥಿತಿಯನ್ನು ಸದಾ ಸತೋ ಪ್ರಧಾನವಾಗಿ ಇಟ್ಟುಕೊಳ್ತೇವೆ. ಇಷ್ಟು ಧೈರ್ಯ ಮತ್ತು ತಿಳುವಳಿಕೆಯಿಂದ ಕೈ ಎತ್ತಿದಿರಲ್ವಾ ಅಂತ ಬಾಬಾ ಹೇಳ್ತಾರೆ. ಇಷ್ಟು ಧೈರ್ಯ ಹಾಗೂ ತಿಳುವಳಿಕೆಯಿಂದ ಕೈ ಎತ್ತಿದಿರಲ್ವಾ? फिर ऐसे तो नहीं कहेंगे कि यह बात ऐसे हुई इसलिए अवस्था नीचे ऊपर भी. ಕೈ ಎತ್ತುದೆತ್ತಿದಿರಿ, ನಂತರ ನೀವು ಹೀಗೆ ಹೇಳುವುದಿಲ್ಲಲ್ಲ, ಅದು ಪರಿಸ್ಥಿತಿ ಹಾಗೆ ಇತ್ತು ಹಾಗಾಗಿ ನಮ್ಮ ಸ್ಥಿತಿ ಮೇಲೆ ಕೆಳಗೆ ಆಯಿತು ಅಂತ ನೀವು ಹೀಗೆ ಹೇಳುವುದಿಲ್ಲಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. चाहे प्रकृति द्वारा, चाहे लौकिक संबंध द्वारा, चाहे दैवी परिवार द्वारा कोई भी परीक्षा आवे व कोई भी परिस्थिति सामने आवे, उसमें भी अपने आप को अटल बना सकेंगे ना. ಬಾಬಾ ಹೇಳ್ತಾ ಇದ್ದಾರೆ ಅದು ಪ್ರಕೃತಿಯ ಮೂಲಕ ಇರ್ಬೋದು, ಅಥವಾ ಲೌಕಿಕ ಸಂಬಂಧಿಗಳ ಮುಖಾಂತರವಾಗಿರ್ಬೋದು, ಅಥವಾ ದೈವಿ ಪರಿವಾರದ ಮುಖಾಂತರ ಆಗಿರ್ಬೋದು. ಯಾವುದೇ ಪರೀಕ್ಷೆ ಬರಲಿ, ಯಾವುದೇ ಪರಿಸ್ಥಿತಿ ಎದುರಿಗೆ ಬಂದರೂ ಕೂಡ ಅದರಲ್ಲಿ ತಮ್ಮನ್ನು ತಾವು ಅಚಲ ಸ್ಥಿರ ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ಅಂತ ಬಾಬಾ ಹೇಳ್ತಾರೆ. ಆ ಪರಿಸ್ಥಿತಿಯೊಳಗೆ ತಮ್ಮನ್ನು ತಾವು ಅಚಲ ಸ್ಥಿರಗೊಳಿಸಲಿಕ್ಕೆ ಸಾಧ್ಯ ಇದೆಯಲ್ವಾ? ಇತನಿ ಹಿಮ್ಮತ್ ಸಮಜ್ತೆ ಹೋ. ಬಾಬಾ ಹೇಳ್ತಾ ಇದ್ದಾರೆ ಇಷ್ಟು ಧೈರ್ಯ ಉಂಟು ಅಂತ ತಿಳ್ಕೊಂಡಿದ್ದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪರೀಕ್ಷಾಯೇ ಬಹುತ್ ಆನಿ ಹೈ, ಪೇಪರ್ ತೋ ಹೋನೆ ಹಿ ಹೈ. जैसे जैसे अंतिम फाइनल रिजल्ट का समय समीप आ रहा है, ಬಾಬಾ ಹೇಳ್ತಾ ಇದ್ದಾರೆ ಪೇಪರ್ಗಳಂತೂ ಬರಲಿಕ್ಕೆ ಇದೆ. ಯಾಕೆಂತ ಹೇಳಿದರೆ ಹೇಗೆ ಅಂತಿಮ ಫೈನಲ್ ರಿಸಲ್ಟ್ ಸಮೀಪ ಬರ್ತಾ ಇದೆ ಅಂತ ಹೇಳುವಾಗ ಅದರ ಸಮಯ ಪ್ರತಿ ಸಮಯ ಬಾಬಾ ಹೇಳ್ತಾ ಇದ್ದಾರೆ ಪ್ರಾಕ್ಟಿಕಲ್ ಪೇಪರ್ ಕೂಡ ಸ್ವತಃ ಬರ್ತದೆ. ಥಿಯರಿ ಬಾಬಾ ಹೇಳಿಯಾಗಿದೆ, ಪ್ರಾಕ್ಟಿಕಲ್ ಪೇಪರ್ಗಳು ಬರ್ತದೆ. ಪೇಪರ್ ಪ್ರೋಗ್ರಾಮ್ ಸೆ ನಹಿ ಲಿಯಾ ಜಾತಾ, ऑटोमेटिकली ड्रामा अनुसार समय प्रति समय हर एक का प्रैक्टिकल पेपर होता रहता है. ಇಲ್ಲಿ ನಮಗೆ ಇಲ್ಲಿ ಕ್ವಶನ್ ಪೇಪರ್ ಯಾವುದು ಬರ್ತದೆ ಅಂತ ಹೇಳಿದರೆ ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ಪ್ರೋಗ್ರಾಮ್ ಮಾಡಲಿಕ್ಕೆ ಏನಿಲ್ಲ, ಅದಕ್ಕೆ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಲಿಕ್ಕೆ ಉಂಟು ಅಂತ ಹೇಳುವಂಥ ಪ್ರೋಗ್ರಾಮ್ ಏನಿಲ್ಲ. ಆಟೋಮೆಟಿಕಲಿ ಡ್ರಾಮಾ ಅನುಸಾರ ಸಮಯ ಪ್ರತಿ ಸಮಯ ಪ್ರತಿಯೊಬ್ಬರದು ಪ್ರಾಕ್ಟಿಕಲ್ ಪೇಪರ್ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ತೋ पेपर में पास होने की हिम्मत अपने में समझते हो, घबराने वाले तो नहीं होना. ಹಾಗಾಗಿ ಬಾಬಾ ಹೇಳ್ತಾರೆ ಪೇಪರ್ನಲ್ಲಿ ಪಾಸ್ ಆಗುವ ಧೈರ್ಯ ನಮ್ಮಲ್ಲಿ ಉಂಟು ಅಂತ ತಿಳ್ಕೊಂಡಿದ್ದೀರಾ? ಬಾಬಾ ಕೇಳ್ತಾರೆ ಪೇಪರ್ನಲ್ಲಿ ಪಾಸ್ ಆಗುವಂಥ ಧೈರ್ಯ ನಮ್ಮಲ್ಲಿ ಉಂಟು ಅಂತ ತಿಳ್ಕೊಂಡಿದ್ದೀರಾ? ಹೆದರುವಂಥವರಲ್ಲ ತಾನೇ ಅಂತ ಬಾಬಾ ಕೇಳ್ತಾ ಇದ್ದಾರೆ.
अंगद के माफिक जरा भी अपने बुद्धियों को हिलाने वाले नहीं हो. ಬಾಬಾ ಹೇಳ್ತಾ ಇದ್ದಾರೆ ಅಂಗದನ ಹಾಗೆ, ಹೇಗೆ ಅಂಗದನ ಕಾಲು ಸ್ವಲ್ಪವೂ ಅಲುಗಾಡಲಿಲ್ಲ ಹಾಗೆ ನೀವು ಕೂಡ ನಿಮ್ಮ ಬುದ್ಧಿಯನ್ನು ಅಲುಗಾಡಿಸುವಂಥವರಲ್ಲ ತಾನೇ ಅಂತ ಬಾಬಾ ಹೇಳ್ತಾರೆ. यह बट्टी अदर कुमारों की है ना, अपने को अदर कुमार तो समझते हो ना. संकल्प व संबंध में अदर कुमार की स्मृति नहीं रहती है. ಬಾಬಾ ಹೇಳ್ತಾ ಇದ್ದಾರೆ ಈ ಬಟ್ಟಿ ಅದರ್ ಕುಮಾರದಲ್ವಾ ಅಂತ ಬಾಬಾ ಹೇಳ್ತಾ ಇದ್ರೆ ಮದುವೆ ಆದ ನಂತರ ಬಾಬನ ಜ್ಞಾನದಲ್ಲಿ ಇರುವಂಥವರಿಗೆ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮನ್ನು ಅದರ್ ಕುಮಾರ್ ಅಂತ ತಿಳ್ಕೊಂಡಿದ್ದೀರಾ. ಬಾಬಾ ಕೇಳ್ತಾ ಇದ್ದಾರೆ ಸಂಕಲ್ಪ ಹಾಗೂ ಸಂಬಂಧದಲ್ಲಿ ಅದರ್ ಕುಮಾರ್ ಅಂತ ಹೇಳುವಂಥ ಸ್ಮೃತಿ ಇರುವುದಿಲ್ವಾ. ಬಾಬಾ ಕೇಳ್ತಾರೆ ಅದರ್ ಕುಮಾರ್ ಅಂತ ಹೇಳುವಂಥ ಸ್ಮೃತಿ ಇರುವುದಿಲ್ವಾ ಅಂತ ಬಾಬಾ ಕೇಳ್ತಾರೆ. जैसे देखो पहले बहन भाई की स्मृति में स्थित किया गया, उसमें भी देखा गया कि बहन भाई की स्मृति में भी कुछ देह अभिमान में आ जाते हैं, इसलिए उससे भी ऊंच स्टेज भाई भाई की बताई. ऐसे ही अपने को अदर कुमार समझकर चलते हो, गोया प्रवृत्ति मार्ग के बंधन में बांधी हुई आत्मा समझकर चलते हो. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ಪ್ರಾರಂಭದಲ್ಲಿ ಬಾಬಾ ಏನು ಹೇಳಿದರು, ನೀವೆಲ್ಲರೂ ಕೂಡ ಸಹೋದರ ಸಹೋದರಿಯರಾಗಿದ್ದೀರಿ ಅಂತ ತಿಳ್ಕೊಂಡು ನಡೀರಿ ಅಂತ ಬಾಬಾ ಹೇಳಿದರು. ಅಲ್ಲಿ ಕೂಡ ಏನಾಯಿತು, ಸ್ವಲ್ಪ ದೇಹಾಭಿಮಾನ ಬಂತು ಅಂತ ಬಾಬಾ ಹೇಳ್ತಾರೆ. ಅದರಲ್ಲಿ ಕೂಡ ಸ್ವಲ್ಪ ದೇಹಾಭಿಮಾನ ಬಂತು. ಹಾಗಾಗಿ ಅದಕ್ಕಿಂತಲೂ ಸ್ವಲ್ಪ ಎತ್ತರದ ಸ್ಥಿತಿ ಯಾವುದು, ಸಹೋದರ ಸಹೋದರರು ಅಂತ ಬಾಬಾ ಹೇಳಿದರು. ನೀವೆಲ್ಲರೂ ಕೂಡ ಆತ್ಮ ಸಹೋದರರಾಗಿದ್ದೀರಿ ಅಂತ ಬಾಬಾ ಹೀಗೆ ಹೇಳಿದರು. ಹೀಗೆ ನಿಮ್ಮನ್ನು ಅದರ್ ಕುಮಾರ್ ಎಂದು ತಿಳಿದು ನಡೀತೀರಿ ಅಂತ ಹೇಳಿದ್ರ ಅರ್ಥ ಪ್ರವೃತ್ತಿ ಮಾರ್ಗದ ಬಂಧನದಲ್ಲಿ ಬಂಧಿತ ಆಗಿರೋ ಆತ್ಮ ಎಂದು ತಿಳಿದು ನಡೆಯುವುದು ಅಂತ ಅರ್ಥ. ಪ್ರವೃತ್ತಿ ನಾವು ಸಾಂಸಾರಿಕ ಜೀವನದಲ್ಲಿರುವಂಥವರು ಅಂತ ತಿಳ್ಕೊಂಡು ನಡೀತೀರಿ ಅಂತ ಹೇಳಿದ್ರ ಅರ್ಥ ನೀವು ಬಂಧನದಲ್ಲಿ ಸಿಲುಕಿಕೊಂಡು ನಡೀತಾ ಇರುವ ಆತ್ಮ ಎಂದು ತಿಳ್ಕೊಂಡು ನಡೀತಾ ಇದ್ದೀರಿ ಅಂತ ಅರ್ಥ. इसलिए अब इस स्मृति से भी परे अदर कुमार नहीं लेकिन ब्रह्मा कुमार हूँ. अब मरजीवा बन गए तो मरजीवा जीवन में अदर कुमार का संबंध है क्या. ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಏನು ಮಾಡಬೇಕೀಗ, ಬಾಬಾ ಹೇಳ್ತಾ ಇದ್ದಾರೆ ಈ ಸ್ಮೃತಿಗಿಂತಲೂ ಮೇಲೆ ಬನ್ನಿ ಅಂತ ಬಾಬಾ ಹೇಳ್ತಾರೆ. ಈ ಸ್ಮೃತಿಗಿಂತಲೂ ಮೇಲೆ ಬನ್ನಿ, ಅದರ್ ಕುಮಾರ್ ಅಲ್ಲ ಬಾಬಾ ಹೇಳ್ತಾ ಇದ್ದಾರೆ, ಆದರೆ ಬ್ರಹ್ಮ ಕುಮಾರ್. ಅದರ್ ಕುಮಾರ್ ಅಲ್ಲ, ಬ್ರಹ್ಮ ಕುಮಾರ್ ಅಂತ ತಿಳ್ಕೊಳ್ಳಿ. ಈಗ ಮರುಜನ್ಮ ಪಡ್ಕೊಂಡಿದ್ದೀರಿ. ಹಿಂದಿನ ಕಲಿಯುಗದ ಜೀವನದ ಜನ್ಮದಿಂದ ಅಲ್ಲಿಂದ ಸತ್ತು ಈಗ ಸಂಗಮಯುಗದ ಜೀವನದಲ್ಲಿ ಜನ್ಮ ಪಡೆದಿದ್ದೀರಿ. ಹಾಗಾಗಿ ಮರುಜೀವನ ಜನ್ಮದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಅದರ್ ಕುಮಾರ್ ಅಂತ ಹೇಳೋ ಸಂಬಂಧ ಉಂಟಾ. ಬಾಬಾ ಕೇಳ್ತಾ ಇದ್ದಾರೆ ಮರುಜೀವ ಜೀವನ್ ಮೇ ಪ್ರವೃತ್ತಿ ವ ಗೃಹಸ್ಥಿ ಹೈ ಕ್ಯಾ. मरजीवा जीवन में बाप दादा ने किसको गृहस्थी बनाकर नहीं दी है. ಬಾಬಾ ಹೇಳ್ತಾ ಇದ್ರಿ ಮರುಜನ್ಮದಲ್ಲಿ ನಿಮಗೆ ಪ್ರವೃತ್ತಿ ಅಥವಾ ಗೃಹಸ್ಥಿ ಅಂತ ಹೇಳುವಂಥದ್ದು ಉಂಟಾ. ಈ ಮರುಜೀವನದಲ್ಲಿ ಬಾಪ್ ದಾದಾ ಯಾರಿಗಾದರೂ ಕೂಡ ಈ ರೀತಿ ಗೃಹಸ್ಥಿಯನ್ನಾಗಿ ಜೀವನ ಕೊಟ್ಟಿಲ್ಲ. एक बाप और सभी बच्चे हैं ना, इसमें गृहस्थीपन कहाँ से आया. तो अपने को ब्रह्मा कुमार समझकर चलना है. ಒಬ್ಬ ತಂದೆ, ನಾವೆಲ್ಲರವರ ಮಕ್ಕಳು, ಇಷ್ಟೇ ಇರುವುದು. ಇಲ್ಲಿ ಗೃಹಸ್ಥಿತನ ಎಲ್ಲಿಂದ ಬಂತು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನು ಬ್ರಹ್ಮ ಕುಮಾರ್ ಎಂದು ತಿಳಿದುಕೊಂಡು ನಡೆಯಿರಿ ಅಂತ ಬಾಬಾ ಹೇಳ್ತಾರೆ. अगर अदर कुमार की स्मृति भी रहती है तो जैसे स्मृति वैसे ही स्थिति भी रहती है. ಒಂದು ವೇಳೆ ನಾವು ಅದರ್ ಕುಮಾರ್ ಆಗಿದ್ದೇವೆ ಎಂಬ ಸ್ಮೃತಿ ನಿಮ್ಮಲ್ಲಿ ಉಂಟು ಅಂತ ಹೇಳಿದರೆ ಸ್ಮೃತಿಯಂತೆ ಸ್ಥಿತಿ ಕೂಡ ಇರುತ್ತದೆ. इस कारण अभी स्मृति को भी खत्म करो कि हम अदर कुमार है नहीं ब्रह्मा कुमार हूँ. ಹಾಗಾಗಿ ಈ ಕಾರಣದಿಂದ ಈಗ ಈ ಸ್ಮೃತಿಯನ್ನು ಕೂಡ ಸಮಾಪ್ತಿ ಮಾಡಿ, ನಾನು ಯಾವುದೋ ಅದರ್ ಕುಮಾರ್ ಅಲ್ಲ, ಬ್ರಹ್ಮ ಕುಮಾರ್ ಆಗಿದ್ದೇನೆ. जो बाप दादा ने ड्यूटी दी है उस ड्यूटी पर श्रीमत के आधार पर जा रहा हूँ. मेरी प्रवृत्ति है या मेरी युगल है, यह स्मृति भी ರಾಂಗ್ है. ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಬಾಪ್ ದಾದಾ ಡ್ಯೂಟಿ ಏನು ಕೊಟ್ಟಿದ್ದಾರೆ ಆ ಡ್ಯೂಟಿಯ ಪ್ರಮಾಣವಾಗಿ ಶ್ರೀಮತದ ಆಧಾರದಂತೆ ನಡೀತಾ ಇದ್ದೇನೆ. ಇದು ಬಾಬಾ ಹೇಳ್ತಾ ಇದ್ದಾರೆ. ನನ್ನ ಇದು ಜೀವನ, ನನ್ನ ಏನು ನನ್ನ ಸಂಸಾರ ಇದು ಅಥವಾ ನನ್ನ
ಹೆಂಡತಿಯಾಗಿದ್ದಾಳೆ ಅಥವಾ ನನ್ನ ಗಂಡ ಆಗಿದ್ದಾನೆ, ಹೀಗೆ ಇದು ಸ್ಮೃತಿ ರಾಂಗ್ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ಸ್ಮೃತಿ ಇದು ತಪ್ಪಾಗಿದೆ. युगल को युगल की वृत्ति से देखना व घर को अपनी प्रवृत्ति की स्मृति से देखना इसको मर्जीवा कहेंगे. ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮ ಹೆಂಡತಿ ಅಥವಾ ಗಂಡನನ್ನು ಇವರು ನನ್ನ ಜೊತೆಗಾರರಾಗಿದ್ದಾರೆ ಅಂತ ಹೇಳುವ ವೃತ್ತಿಯಿಂದ ನೋಡುವುದು ಅಥವಾ ಮನೆಯನ್ನು ಇದು ನನ್ನ ಸಂಸಾರ ಅಂತ ತಿಳ್ಕೊಂಡು ನೋಡುವುದು, ಬಾಬಾ ಹೇಳ್ತಾ ಇದ್ದಾರೆ ಇದಕ್ಕೆ ಮರುಜೀವ ಅಂತ ಹೇಳಲಾಗ್ತದೆಯಾ ಅಂತ ಬಾಬಾ ಕೇಳ್ತಾರೆ. जैसे देखो हर चीज को संभालने के लिए ट्रस्टी मुकर्रर किए जाते हैं, यह भी ऐसे समझ कर चलो यह जो हद की रचना बाप दादा ने ट्रस्टी बनाकर संभालने के लिए दी है वह मेरी रचना नहीं है, लेकिन बाप दादा द्वारा ट्रस्टी बन इसको संभालने के लिए निमित्त बना हुआ हूँ. ಬಾಬಾ ತುಂಬ ಒಳ್ಳೆಯ ಪ್ಲ್ಯಾನ್ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನೋಡಿ ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿಯೊಂದು ವಸ್ತುವನ್ನು ಸಂಭಾಲನೆ ಮಾಡಲಿಕ್ಕೆ ಒಬ್ಬರು ನಿಮಿತ್ತ ಟ್ರಸ್ಟಿ ಅಂತ ಇಟ್ಟಿರ್ತಾರೆ. ಈಗ ಕಂಪನಿಗಳಲ್ಲಿ ಏನು ಮ್ಯಾನೇಜರ್ ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ, ಅಥವಾ ರೈಟರ್ ಇರ್ತಾರೆ, ಹೀಗೆ ಈ ರೀತಿಯಾಗಿ. ಹಾಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಟ್ರಸ್ಟಿ ಅಂತ ಇರ್ತಾರೆ, ಹೀಗೆ ಇರ್ತಾರೆ. ಯಾಕೆಂತ ಹೇಳಿದರೆ ಅವರು ಸಂಭಾಲನೆ ಮಾಡಲಿಕ್ಕೋಸ್ಕರ ಇದ್ದಾರೆ ಅಷ್ಟೇ, ಅವ್ರದ್ದು ಅಂತ ಅಲ್ಲ ಅದು, ಹೀಗಿರ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ನಿಮ್ಮನ್ನು ಹೀಗೆ ತಿಳ್ಕೊಳ್ಳಿ. ಹೇಗೆ? ಈ ನನ್ನ ಮಕ್ಕಳು ಅಂತ ಹೇಳುವಂಥವ್ರು ಯಾರಿದ್ದಾರಲ್ಲ, ಲೌಕಿಕ ಶಾರೀರಿಕ ರೂಪದಲ್ಲಿ, ಅವರು ಬಾಪ್ ದಾದಾರವರು ನನ್ನನ್ನು ಟ್ರಸ್ಟಿಯನ್ನಾಗಿ ಮಾಡಿ ಸಂಭಾಲನೆ ಮಾಡಲಿಕ್ಕೋಸ್ಕರ ಇಟ್ಟಿದ್ದಾರೆ. ಅವರು ನನ್ನ ಮಕ್ಕಳಲ್ಲ, ಬಾಪ್ ದಾದಾರವರ ಮುಖಾಂತರ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಲಿಕ್ಕೆ ನಾನು ನಿಮಿತ್ತ ಆಗಿದ್ದೇನೆ ಅಷ್ಟೇ, ನನ್ನ ಮಕ್ಕಳಲ್ಲ ಅಂತ ಹೀಗೆ ತಿಳ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ट्रस्टीपन में मेरापन नहीं होता, ट्रस्टी निमित्त होता है. ಅವರು ಟ್ರಸ್ಟಿ ಆಗಿದ್ದಾರೆ ಅಂತ ಹೇಳಿದರೆ ನನ್ನದು ಅಂತ ಹೇಳುವಂಥದ್ದು ಇರುವುದಿಲ್ಲ. ಟ್ರಸ್ಟಿ ಯಾವಾಗಲೂ ಹೇಗಿರ್ತಾರೆ? ನಿಮಿತ್ತ ಆಗಿರ್ತಾರೆ ಅಂತ ಬಾಬಾ ಹೇಳ್ತಾರೆ. ಅವ್ರದ್ದು ಏನಿಲ್ಲ ಅದರಲ್ಲಿ. प्रवृत्ति मार्ग की वृत्ति भी बिल्कुल ना हो, यह ईश्वरीय आत्माएं हैं, ना कि मेरे बच्चे. ಪ್ರವೃತ್ತಿ ಮಾರ್ಗದ ವೃತ್ತಿ ಕೂಡ ಸ್ವಲ್ಪವಿರಬಾರ್ದು. ನಾನು ಈ ರೀತಿ ಕೌಟುಂಬಿಕ ಜೀವನದಲ್ಲಿದ್ದೇನೆ ಅಂತ ಹೇಳುವಂಥ ಸ್ಮೃತಿ, ಸಾಂಸಾರಿಕ ಜೀವನದಲ್ಲಿದ್ದೇನೆ ಅಂತ ಹೇಳುವಂಥ ಸ್ಮೃತಿ ಕೂಡ ಇರಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ಇದು ಈಶ್ವರೀಯ ಆತ್ಮಗಳು, ನನ್ನ ಮಕ್ಕಳಲ್ಲ. भले छोटे छोटे बच्चे हो तो भी क्या बाप दादा ने छोटे बच्चों की पालना नहीं की क्या? जैसे बाप दादा ने छोटे बच्चों की पालना करते हुए ईश्वरीय कार्य के निमित्त बना दिया, वैसे ही छोटे छोटे बच्चे व बड़े जिन्हों के प्रति भी बाप द्वारा निमित्त बने हो, उन आत्माओं प्रति भी यह वृत्ति रहनी चाहिए कि इन आत्माओं को ईश्वरीय सेवा के योग्य बनाकर इसमें लगा देना. ಬಾಬಾ ಒಳ್ಳೆಯ ಪ್ಲ್ಯಾನ್ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ ನೀನು ಈಶ್ವರನ ಮಕ್ಕಳಾಗಿದ್ದಾರೆ, ನನ್ನ ಮಕ್ಕಳಲ್ಲ ಅಂತ ಹೀಗೆ ತಿಳ್ಕೊಳ್ಳಿ. ಸರಿ, ನಿಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ, ಅವರನ್ನು ಹಾಗೆ ತಿಳ್ಕೊಳ್ಳೋದು ಬೇಡವಾ? ಆಗಿದ್ರೆ ಹೀಗೆ ಪ್ರಶ್ನೆ ಬರ್ಬೋದು. ನೋಡಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಿದ್ರೆ ಏನಂತೆ, ಬಾಪ್ ದಾದರವರು ಚಿಕ್ಕ ಮಕ್ಕಳ ಪಾಲನೆ ಮಾಡಲಿಲ್ವಾ? ಆಗಿದ್ರೆ ಈ ರೀತಿ ಚಿಕ್ಕ ಮಕ್ಕಳನ್ನು ಪಾಲನೆ ಮಾಡಿ ಬಾಪ್ ದಾದರವರಿಗೆ ಗೊತ್ತಿಲ್ವಾ? ಹೇಗೆ ಬಾಪ್ ದಾದ ಚಿಕ್ಕ ಮಕ್ಕಳ ಪಾಲನೆಯನ್ನು ಮಾಡ್ತಾ ಇದ್ರು. ಏನು ಮಾಡಿದ್ರು ಅವರು? ಈಶ್ವರೀಯ ಕಾರ್ಯಕ್ಕೆ ಅವರನ್ನು ನಿಮಿತ್ತಗೊಳಿಸಿದರು. ಬಾಬಾ ಯಜ್ಞದಾದಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಂಥವರಿದ್ದರು, ಅವರೆಲ್ಲರ ಪಾಲನೆ ಬಾಬಾ ಮಾಡಿ ಅವರನ್ನು ಈಶ್ವರೀಯ ಕಾರ್ಯಕ್ಕೆ ನಿಮಿತ್ತರನ್ನಾಗಿ ಮಾಡಿದರು. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿರ್ಬೋದು ಅಥವಾ ದೊಡ್ಡವರಿರ್ಬೋದು, ಯಾರ ಪ್ರತಿಯಾಗಿ ಕೂಡ ಬಾಬಾ ನಿಮಿತ್ತರನ್ನಾಗಿ ನನ್ನ ನೆಟ್ಟಿದ್ದಾರೆ. ಆತ್ಮಗಳ ಪ್ರತಿಯಾಗಿ ಈ ವೃತ್ತಿ ಇರಬೇಕು. ಈ ಆತ್ಮಗಳು ಈಶ್ವರೀಯ ಸೇವೆಗೆ ಯೋಗ್ಯರಾಗಿ ತೊಡಗಬೇಕು ಅಂತ, ಇದರಲ್ಲಿ ತೊಡಗಿಕೊಳ್ಳಬೇಕು ಅಂತ, ಹೀಗೆ ಏನಿರಬೇಕು ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ವೃತ್ತಿ ಹಾಗಿರಬೇಕು. घर में रहते ऐसे स्मृति रहती हैं जैसे ईश्वरीय परिवार की अनेक आत्माओं के संबंध व संपर्क में रहते हो, वैसे ही जिन आत्माओं की ड्यूटी मिली है उन्हों के साथ भी ऐसे ही संपर्क में आते व फर्क रहता है. ಬಾಬಾ ಹೇಳ್ತಾ ಇದ್ದಾರೆ
ಇಲ್ಲಿ ನೀವು ಮನೆಯಲ್ಲಿ ಇದ್ದೀರಿ ಅಂತ ಹೇಳಿದರೂ ಕೂಡ ಈ ಸ್ಮೃತಿ ಇರ್ತದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಮನೆಯಲ್ಲೇ ಇದ್ದೀರಿ, ಹಾಗೆ ಈ ಸ್ಮೃತಿ ಇರ್ತದಾ? ಹೇಗೆ ಈಶ್ವರೀಯ ಪರಿವಾರದ ಅನೇಕ ಆತ್ಮಗಳ ಸಂಬಂಧ ಹಾಗೂ ಸಂಪರ್ಕದಲ್ಲಿ ಇರ್ತೇವೆ, ಹಾಗೆ ಯಾವ ಆತ್ಮಗಳನ್ನು ಪಾಲನೆ ಮಾಡಲಿಕ್ಕೆ ನಮಗೆ ಡ್ಯೂಟಿ ಸಿಕ್ಕಿದೆ. ಈಗ ಯಾವುದು ಸಿಕ್ಕಿದೆ? ಮನೆಯಲ್ಲಿ ಯಾರು ಮಕ್ಕಳಿದ್ದಾರೆ ಅವರನ್ನು ಸಂಪಾಲನೆ ಮಾಡುವಂಥ ಡ್ಯೂಟಿ ಶುಭಾಬರವರಿಂದ ಸಿಕ್ಕಿದೆ. ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ತಿಳ್ಕೊಳ್ಳಿ, ಅವರ ಜೊತೆಗೆ ಕೂಡ ಹೀಗೆ ಸಂಬಂಧ ಸಂಪರ್ಕದಲ್ಲಿ ಬರ್ತಿರೋ ಅಥವಾ ವ್ಯತ್ಯಾಸ ಇರ್ತದೋ ಅಂತ ಬಾಬಾ ಹೇಳ್ತಾರೆ. ಹೇಗೆ ಈಶ್ವರೀಯ ಪರಿವಾರದವರೊಂದಿಗೆ ನಮ್ಮ ಸಂಬಂಧ ಸಂಪರ್ಕ, ಹಾಗೆ ಮನೆಯಲ್ಲಿರುವವರ ಮಕ್ಕಳ ಜೊತೆಗೂ ಹಾಗೆ ಇರ್ತದೆಯಾ ಅಂತ ಬಾಬಾ ಕೇಳ್ತಾರೆ, ಅಥವಾ ವ್ಯತ್ಯಾಸ ಇದೆಯಾ? जो आप लोगों के संपर्क में रहने वाली आत्माएं हैं उन्हों से रिजल्ट मांगाई जाएगी. ಬಾಬಾ ಇಷ್ಟಕ್ಕೆ ಬಿಡುವುದಿಲ್ಲ, ಬಾಬಾ ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಮ್ಮ ಸಂಬಂಧ ಸಂಪರ್ಕದಲ್ಲಿರುವಂಥ ಆತ್ಮಗಳು ಯಾರಿದ್ದಾರೆ ಅವರಿಂದ ರಿಸಲ್ಟನ್ನು ತರಿಸ್ಕೊಳ್ತೇನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. जैसे सेवा केंद्र के निमित्त बनी हुई बहनों व भाइयों से उस ईश्वरीय दृष्टि वृत्ति से संपर्क में आते हो, वैसे ही उन आत्माओं से संपर्क में आते हो व पिछले जन्म का अधिकार समझ चलते हो. ಹೇಗೆ ನಾವು ಸೇವಾ ಕೇಂದ್ರಗಳಲ್ಲಿ, ಬಾಬನ ಸೆಂಟರ್ಗಳಲ್ಲಿ ನಿಮಿತ್ತರಾಗಿರುವಂಥ ಅಲ್ಲಿ ಅಕ್ಕಂದಿರು ಇರ್ಬೋದು, ಅಣ್ಣಂದಿರು ಯಾರಾದರೂ ಇರ್ಬೋದು, ಅವರನ್ನು ಈಶ್ವರೀಯ ದೃಷ್ಟಿ ವೃತ್ತಿಯಿಂದ ಅವರ ಸಂಪರ್ಕದಲ್ಲಿ ನಾವು ಬರ್ತೇವೆ ಅಲ್ವಾ? ಹಾಗೆ ಆತ್ಮಗಳ ಸಂಪರ್ಕದಲ್ಲಿ ಕೂಡ ಬರ್ತಿರೋ ಅಥವಾ ಹಿಂದಿನ ಜನ್ಮದ ಅಧಿಕಾರ ಎಂದು ತಿಳಿದು ನಡೀತಿರೋ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಿಂದಿನ ಕಲಿಯುಗ ಜನ್ಮದ ಅಧಿಕಾರದಿಂದ ಸಿಕ್ಕಿರುವ ಹಾಗೆ ನಡೀತಾ ಇದ್ದೀರೋ ಬಾಬಾ ಹೇಳ್ತಾ ಇದ್ದಾರೆ. समय प्रति समय स्थिति और ವೃತ್ತಿ ऊंची होती जा रही है ना. ಸಮಯಾನುಸಾರವಾಗಿ ಸ್ಥಿತಿ ಶ್ರೇಷ್ಠ ಆಗ್ತಾ ಹೋಗ್ತಾ ಇದೆ ಅಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. और जब तक समय के प्रमाण अपनी स्थिति व वृत्ति को ऊंच नहीं बनाया है व परिवर्तन में नहीं लाया है, तब तक ऊंच पद कैसे पा सकेंगे. ಮತ್ತು ಎಲ್ಲಿಯವರೆಗೆ ಸಮಯ ಪ್ರಮಾಣ ತಮ್ಮ ಸ್ಥಿತಿ ಹಾಗೂ ವೃತ್ತಿಯನ್ನು ಶ್ರೇಷ್ಠಗೊಳಿಸುವುದಿಲ್ವೋ ಅಥವಾ ಪರಿವರ್ತನೆ ಮಾಡುವುದಿಲ್ವೋ ಅಲ್ಲಿಯವರೆಗೆ ಶ್ರೇಷ್ಠ ಪದವಿ ಪಡೆದುಕೊಳ್ಳುವುದಾದರೂ ಹೇಗೆ ಅಂತ ಬಾಬಾ ಕೇಳ್ತಾರೆ. ಸ್ಥಿತಿಯನ್ನು ಶ್ರೇಷ್ಠಗೊಳಿಸದೆ ಪದವಿಯನ್ನು ಉನ್ನತವಾದದ್ದು ಪಡೆಯುವುದಾದರೂ ಹೇಗೆ? ಜೈಸೆ ಸಾಕಾರ ಮೇ ಬಾಪ್ ಕೋ ದೇಖಾ, ಲೌಕಿಕ ಸಂಬಂಧ ಕಿ ವೃತ್ತಿ ದೃಷ್ಟಿ ವ ಸ್ಮೃತಿ ಸ್ವಪ್ನ ಮೇ ಥಿ. ಹೇಗೆ ಸಾಕಾರ ಬ್ರಹ್ಮ ತಂದೆಯನ್ನು ನೀವು ನೋಡಿದಿರಿ, ಅವರು ಲೌಕಿಕ ಸಂಬಂಧದವರ ಮಧ್ಯೆ ವೃತ್ತಿ ದೃಷ್ಟಿ ಹಾಗೂ ಸ್ಮೃತಿ ಸ್ವಪ್ನದಲ್ಲಿ ಆದರೂ ಇತ್ತ ಅಂತ ಬಾಬಾ ಹೇಳ್ತಾರೆ. ಲೌಕಿಕ ಸಂಬಂಧದ ಯಾವುದು ಕೂಡ, ಬಾಬನ ಮಕ್ಕಳೇ ಇದ್ರು, ಬಾಬಾ ಲೌಕಿಕ ಬ್ರಹ್ಮ ಬಾಬರವರ ಹೆಂಡತಿಯೇ ಇದ್ರು, ಅವರ ಮಧ್ಯೆ ಈ ರೀತಿಯ ಯಾವುದು ಕೂಡ ಲೌಕಿಕತನ ಕಾಣಲಿಲ್ಲ. तो फॉलो फादर करना है ना, क्या वही लौकिक संबंधी साथी नहीं रहते थे क्या? तो आप लोगों को भी साथ रहते हुए इस स्मृति व वृत्ति में चलने की हिम्मत रखनी है. ಹಾಗೆ ಈಗ ನೀವು ತಂದೆಯನ್ನು ಅನುಸರಿಸಿ ಅಂತ ಬಾಬಾ ಹೇಳ್ತಾರೆ. ಅದೇ ಲೌಕಿಕ ಸಂಬಂಧಿಗಳ ಜೊತೆ ಇರುವುದು ಬೇಡವಾ? ಅವರು ಬ್ರಹ್ಮ ಬಾಬಾ ಇರಲಿಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಲೌಕಿಕ ಸಂಬಂಧಿಗಳ ಮಧ್ಯೆ ಇದ್ರಲ್ಲ, ಹಾಗಿರುವಾಗ ನೀವು ಕೂಡ ಜೊತೆಯಲ್ಲಿದ್ದುಕೊಂಡು ಈ ಸ್ಮೃತಿ ಹಾಗೂ ವೃತ್ತಿಯಲ್ಲಿ ನಡೆಯುವಂಥ ಧೈರ್ಯ ಇಟ್ಟುಕೊಳ್ಳಬೇಕು ಅಂತ ಬಾಬಾ ಹೇಳ್ತಾರೆ. ಎಲ್ಲರೂ ಬಾಬನ ಮಕ್ಕಳೇ, ನಾವು ಸುಮ್ಮನೆ ನಿಮಿತ್ತರಾಗಿದ್ದೇವೆ ಅಂತ ಹೀಗೆ ತಿಳ್ಕೊಳ್ಳಿ. इस बट्टी में क्या परिवर्तन करके जाएंगे? अदर कुमार का नाम निशान समाप्त. जैसे बट्टी में पड़ने से हर वस्तु का रूप परिवर्तन हो जाता है, वैसे इस बट्टी में मैं प्रवृत्ति मार्ग वाला हूँ, मैं अदर कुमार हूँ. इस स्मृति को भी समाप्त करके यह समझना कि मैं ब्रह्मा कुमार हूँ और इन निमित्त बनी हुई आत्माओं की ಸೇವಾ ಕರ್ನೆ ಕೆ ಲಿಯೇ ಟ್ರಸ್ಟಿ ಹೂँ. ಬಾಬಾ ಹೇಳ್ತಾ ಇದ್ದಾರೆ, ಹಾಗಾಗಿ ಈ ಬಟ್ಟಿಯಲ್ಲಿ ಏನು ಪರಿವರ್ತನೆ ಮಾಡಿ ಹೋಗ್ತೀರಿ? ಬಾಬಾ ಕೇಳ್ತಾ ಇದ್ದಾರೆ, ಅದರ್ ಕುಮಾರ್ ಅಂತ ಹೇಳುವಂಥ ನಾಮ್ ನಿಶಾನ್, ಹೆಸರು ಕುರುಹು ಎಲ್ಲ ಸಮಾಪ್ತಿ ಮಾಡಿ ಹೋಗಿ ಅಂತ ಬಾಬಾ ಹೇಳ್ತಾರೆ. ಹೇಗೆ ಬಟ್ಟಿ ಇರ್ತದೆ, ಬಟ್ಟಿಯಲ್ಲಿ ಏನು ವಸ್ತುಗಳನ್ನು ಹಾಕ್ತಾರೆ, ಪರಿವರ್ತನೆ ಮಾಡಲಿಕ್ಕೋಸ್ಕರವಾಗಿ ವಸ್ತುಗಳನ್ನು ಹಾಕ್ತಾರೆ. ಆಗ ಬಾಬಾ ಹೇಳ್ತಾರೆ ಅದರಲ್ಲಿ ವಸ್ತುವಿನ ರೂಪ ಪರಿವರ್ತನೆ ಆಗ್ತದೆ. ಯಾಕೆಂತ ಹೇಳಿದ್ರೆ ತುಂಬ ಹೀಟ್ ಇರ್ತದೆ, ತುಂಬ ಬೆಂಕಿ, ಹೀಟ್ ಟೆಂಪ್ರೇಚರ್ ಜಾಸ್ತಿ ಇರ್ತದೆ.
ಬಾಬಾ ಹೇಳ್ತಾ ಇದ್ರೆ ಹಾಗೆಯೇ ಈ ಬಟ್ಟಿಯಲ್ಲಿ ನಾನು ಪ್ರವೃತ್ತಿ ಮಾರ್ಗದವನಾಗಿದ್ದೇನೆ, ಅಂದರೆ ನಾನು ಸಾಂಸಾರಿಕ ಜೀವನದಲ್ಲಿರುವಂಥವನು, ನಾನು ಅದರ್ ಕುಮಾರ್ ಆಗಿದ್ದೇನೆ. ಈ ಸ್ಮೃತಿಯನ್ನು ಸಮಾಪ್ತಿ ಮಾಡಿ ತಿಳ್ಕೊಳ್ಬೇಕು, ನಾನು ಬ್ರಹ್ಮಕುಮಾರ್ ಆಗಿದ್ದೇನೆ ಮತ್ತು ಈ ನಿಮಿತ್ತ ಆಗಿರುವ ಆತ್ಮಗಳ ಸೇವೆ ಮಾಡುವುದಕ್ಕೆ ನಾನು ಟ್ರಸ್ಟಿಯಾಗಿದ್ದೇನೆ. ಈ ಸ್ಮೃತಿ ಕೋ ಮಜಬೂತ್ ಕರ್ಕೆ ಜಾನಾ ಯಹಿ ಹೇ ಬಟ್ಟಿ ಕಾ ಪರಿವರ್ತನ್. ಈ ಸ್ಮೃತಿಯನ್ನು ಗಟ್ಟಿ ಮಾಡಿ ಹೋಗಿ ಅಂತ ಬಾಬಾ ಹೇಳ್ತಾರೆ. ಇದುವೇ ಬಟ್ಟಿಯ ಪರಿವರ್ತನೆಯಾಗಿದೆ. ಇತನಾ ಪರಿವರ್ತನ್ ಕರ್ನೆ ಕಿ ಶಕ್ತಿ ಅಪ್ನೆ ಮೇ ಭರಿ ಹೇ ವಹಾ ಜಾಕರ್ ಫಿರ್ ಪ್ರವೃತ್ತಿ ವಾಲೆ ಬನ್ ಜಾಯೆಂಗೆ. ಬಾಬಾ ಹೇಳ್ತಾ ಇದ್ದಾರೆ ಇದೇ ಬಟ್ಟಿಯಲ್ಲಿ ಮಾಡಬೇಕಾಗಿರುವ ಪರಿವರ್ತನೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಷ್ಟು ಪರಿವರ್ತನೆಯ ಶಕ್ತಿ ತಮ್ಮಲ್ಲಿ ತುಂಬಿಸಿಕೊಂಡಿದ್ದೀರಿ ಮಾತ್ರವಲ್ಲದೆ ಅಲ್ಲಿಗೆ ಹೋದ ಮೇಲೆ ನೀವು ಪುನಃ ಪ್ರವೃತ್ತಿಯವರಾಗ್ತೀರೋ ಹೇಗೆ? ಬಾಬಾ ಕೇಳ್ತಾ ಇದ್ದಾರೆ. ಇಲ್ಲಿ ತುಂಬಿಸಿಕೊಂಡಿದ್ದೀರಿ, ಆದರೆ ಅಲ್ಲಿಗೆ ಹೋದ್ಮೇಲೆ ಪ್ರವೃತ್ತಿಯವರಾಗ್ತಿರೋ ಹೇಗೆ? अभी प्रवृत्ति नहीं समझना, लेकिन इस गृहस्थीपन की वृत्ति से परवृत्ति अर्थात दूर. ಬಾಬಾ ಹೇಳ್ತಾ ಇದ್ದಾರೆ ಆದರೆ ಈಗ ಪ್ರವೃತ್ತಿಯಲ್ಲಿ ಸಾಂಸಾರಿಕದಲ್ಲಿ ಇರಬೇಡಿ, ಆದರೆ ಈ ಗೃಹಸ್ಥಿತನದ ವೃತ್ತಿಯಿಂದ ಪರವೃತ್ತಿ ಅಂತ ಹೇಳಿದರೆ ದೂರ ಅಂತ ಬಾಬಾ ಹೇಳ್ತಾರೆ. ವೃತ್ತಿ ಪರ, ವೃತ್ತಿಯಿಂದ ದೂರ ಇರುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. गृहस्थी की वृत्ति से परे ऐसे अवस्था बनाकर जाने से ही अज्ञानी आत्माएं भी आपकी चलन से, आपके बोल से, नैनों से जो न्यारी और प्यारी स्थिति गाई जाती है उसका अनुभव कर सकेंगे. ನಾನು ಗೃಹಸ್ಥಿ ಎಂಬ ವೃತ್ತಿಯಿಂದ ದೂರ ನಿಂತಾಗ ಇಂಥ ಸ್ಥಿತಿ ರೂಪಣೆಯಾಗಿರುವ ಕಾರಣದಿಂದ ಅಜ್ಞಾನಿ ಆತ್ಮಗಳು ಕೂಡ, ಕಲಿಯುಗದ ಆತ್ಮಗಳು ಕೂಡ ತಮ್ಮ ಚಲನೆಯಿಂದ, ತಮ್ಮ ಮಾತಿನಿಂದ, ಕಣ್ಣಿನಿಂದ ಈ ರೀತಿಯ ಭಿನ್ನ ಹಾಗೂ ಪ್ರಿಯವಾಗಿರುವ ಸ್ಥಿತಿ ಏನು ಇದೆಯೋ ಅದನ್ನು ಅವರು ಅನುಭವ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. अब तक दुनिया के बीच रहते हुए दुनिया वालों को न्यारी और प्यारी स्थिति का अनुभव नहीं करा पाते हो क्योंकि अपनी ವೃತ್ತಿ ಇತನಿ ನ್ಯಾರಿ ನಹಿ ಬನಿ ಹೈ. ಇಲ್ಲಿಯವರೆಗೆ ಜಗತ್ತಿನ ಮಧ್ಯೆ ಇದ್ದುಕೊಂಡು ಜಗತ್ತಿನವರಿಗೆ ಭಿನ್ನ ಹಾಗೂ ಪ್ರಿಯ ಸ್ಥಿತಿಯ ಅನುಭವ ಮಾಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ತಮ್ಮ ವೃತ್ತಿ ಈ ರೀತಿಯಾಗಿ ಭಿನ್ನ ಹಾಗೂ ಪ್ರಿಯವಾಗಿಲ್ಲ ಅಂತ ಬಾಬಾ ಹೇಳ್ತಾರೆ. ಭಿನ್ನ ಹಾಗೂ ಪ್ರಿಯ, ಪ್ರೀತಿಯಲ್ಲಿಯೂ ಇದ್ದೇವೆ, ಇಲ್ಲ ಅಂತ ಹೇಳುವಾಗಿ ಕೂಡ ಇಲ್ಲ. न्यारी ना बनने के कारण इतने प्यारे भी नहीं बने हो. ಭಿನ್ನ ಆಗದೇ ಇರುವ ಕಾರಣದಿಂದ ಪ್ರೀತಿ ಬರ್ತಾ ಇಲ್ಲ. ಯಾರಿಗೂ ಗೊತ್ತಿಲ್ಲ ಈ ಐಡಿಯಾ, ಬಾಬನೇ ಹೇಳಬೇಕಾಗ್ತದೆ. ಭಿನ್ನ ಆಗದೇ ಇರುವ ಕಾರಣದಿಂದ ಪ್ರೀತಿ ಬರ್ತಾ ಇಲ್ಲ. ಪ್ಯಾರಿ ಚೀಜ್ ಸಭಿ ಕೋ ಸ್ವತಃ ಹಿ ಆಕರ್ಷಣ್ ಕರ್ತಿ ಹೈ. ಬಾಬಾ ಹೇಳ್ತಾ ಇದ್ರೆ ಪ್ರಿಯವಾಗಿರುವ ವಸ್ತು ಎಲ್ಲರನ್ನೂ ಕೂಡ ಸ್ವತಃ ಆಕರ್ಷಣೆ ಮಾಡ್ತದೆ. ಪ್ರಿಯವಾಗಿರುವ ವಸ್ತು ಯಾವುದಿದೆಯೋ ಅದು ಎಲ್ಲರನ್ನೂ ಆಕರ್ಷಣೆ ಮಾಡ್ತದೆ. तो दुनिया के बीच रहते हुए ऐसी न्यारी स्थिति बनाएंगे तो प्यारी ಸ್ಥಿತಿ भी ಸ್ವತಃ ಬನ್ ಜಾಯೇಗಿ. ಹಾಗಾಗಿ ಜಗತ್ತಿನ ಮಧ್ಯೆ ಇದ್ದುಕೊಂಡು ಈ ರೀತಿಯಾಗಿ ಭಿನ್ನರಾಗಿರೋ ಸ್ಥಿತಿ ರೂಪಣೆ ಮಾಡ್ತೀರಿ ಅಂತ ಹೇಳಿದರೆ ಪ್ರಿಯವಾಗಿರೋ ಸ್ಥಿತಿ ಸ್ವತಃ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ऐसी प्यारी स्थिति अनेक आत्माओं को आपकी तरफ स्वतः ही आकर्षण करेगा. ಇಂತಹ ಪ್ರಿಯವಾಗಿರುವ ಸ್ಥಿತಿ ಅನೇಕ ಆತ್ಮಗಳನ್ನು ತಮ್ಮ ಕಡೆಗೆ ಸ್ವತಃ ಆಕರ್ಷಣೆ ಮಾಡ್ತದೆ ಅಂತ ಬಾಬಾ ಹೇಳ್ತಾರೆ. ಅಭಿ ಭಿ ಮೆಹನತ್ ಕರ್ನಿ ಪಡ್ತಿ ಹೇನಾ. ಬಾಬಾ ಹೇಳ್ತಾ ಇದ್ದಾರೆ ಈಗಲೂ ಕಷ್ಟಪಡಬೇಕಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. क्योंकि अभी तक जो प्यारी और न्यारी स्थिति होनी चाहिए वह प्रत्यक्ष रूप में नहीं है. ಯಾಕೆ ಕಷ್ಟಪಡಬೇಕು ಅಂತ ಹೇಳಿದರೆ ಇಲ್ಲಿಯವರೆಗೆ ಭಿನ್ನ ಹಾಗೂ ಪ್ರಿಯವಾಗಿರೋ ಸ್ಥಿತಿ ರೂಪಣೆಯಾಗಲಿಲ್ಲ ಅಥವಾ ಪ್ರತ್ಯಕ್ಷ ರೂಪದಲ್ಲಿ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. अपने आप को प्रत्यक्ष करना पड़ता है. अगर प्रत्यक्ष रूप में हो तो प्रत्यक्ष करने की मेहनत ना करनी पड़े. ತಮ್ಮನ್ನು ಪ್ರತ್ಯಕ್ಷಗೊಳಿಸುವುದಕ್ಕೆ ಕಷ್ಟಪಡಬೇಕಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಂದು ವೇಳೆ ಪ್ರತ್ಯಕ್ಷ ರೂಪದಲ್ಲಿ ಇದ್ದೀರಿ ಅಂತ ಹೇಳಿದರೆ ಪ್ರತ್ಯಕ್ಷ ಮಾಡುವುದಕ್ಕೆ ಕಷ್ಟಪಡಬೇಕಾಗಿ ಬರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ.
तो अभी ಶ್ರೇಷ್ಠ ಸ್ಥಿತಿ ಕೋ ಕರ್ಮ ಮೇ ಪ್ರತ್ಯಕ್ಷ ರೂಪ ಮೇ ಲಾವೋ. ಹಾಗಾಗಿ ಈಗ ಈ ಶ್ರೇಷ್ಠ ಸ್ಥಿತಿಯನ್ನು ಕರ್ಮದಲ್ಲಿ ಅಂದರೆ ಪ್ರತ್ಯಕ್ಷ ರೂಪದಲ್ಲಿ ತನ್ನಿ ಅಂತ ಬಾಬಾ ಹೇಳ್ತಾರೆ. ಅಬ್ ತಕ್ ಗುಪ್ತ ಹೈ, ದುನಿಯಾ ಕೆ ಬೀಚ್ अलौकिक दिखाई देते हो, कोई भी दूर से आप लोगों को देखते अलौकिकता का अनुभव करते हैं कि साधारण समझते हैं. ಜಗತ್ತಿನ ಮಧ್ಯೆ ಇದ್ದಾಗ ಅಲೌಕಿಕವಾಗಿ ನೀವು ಕಾಣ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಯಾರೇ ನಿಮ್ಮನ್ನು ದೂರದಿಂದ ನೋಡಿದ್ದಾರೆ ಅಂತ ಹೇಳಿದರೂ ಕೂಡ ಅಲೌಕಿಕತೆಯ ಅನುಭವ ಮಾಡ್ತಾರೋ ಅಥವಾ ನಿಮ್ಮನ್ನು ಸಾಧಾರಣ ಅವರು ನಮ್ಮ ಹಾಗೆ ಅಂತ ಹಾಗೆ ತಿಳ್ಕೊಂಡಿದ್ದಾರೆ ಅಂತ ಬಾಬಾ ಕೇಳ್ತಾರೆ. प्रैक्टिकल जीवन का इतना प्रभाव है जो कोई भी देख कर समझे कि यह कोई विशेष आत्माएं हैं. ಕಾರ್ಯ ಪ್ರಾಕ್ಟಿಕಲ್ ಜೀವನದಲ್ಲಿ ಇಷ್ಟು ಪ್ರಭಾವ ಇದೆಯಾ ಅಂತ ಬಾಬಾ ಹೇಳ್ತಾರೆ. ಯಾವುದು, ಯಾರೇ ನಮ್ಮನ್ನು ನೋಡಿದರೂ ಕೂಡ ಅವರಿಗೆ ತಿಳ್ಕೊಳ್ಬೇಕು ಇವರೇನೋ ಸ್ವಲ್ಪ ಬೇರೆ ಅಂತ, ನಮ್ಮ ಹಾಗಿಲ್ಲ, ವಿಶೇಷ ಆತ್ಮ ಅಂತ ಅವ್ರು ತಿಳ್ಕೊಳ್ತಾರ ಅಂತ ಬಾಬಾ ಕೇಳ್ತಾರೆ. ಪರಿಚಯ ಬೇಕು ಅಂತಿಲ್ಲ, ಪರಿಚಯ ಇಲ್ಲದಿದ್ದರು. जैसे स्थूल ड्रेस को देखकर समझ लेते हैं कि यह हम लोगों से कोई न्यारे हैं, वैसे ही यह सूरत व अव्यक्त मूर्त न्यारापन दिखावे तब प्रभाव निकलेगा. ಹೇಗೆ ಸ್ಥೂಲವಾಗಿರುವ ಡ್ರೆಸ್ಸನ್ನು ನೋಡಿ ಹೇಗೆ ಬಿಳಿ ಸೀರೆಯನ್ನೇ ಉಡ್ತಾರೆ ಬ್ರಹ್ಮಕುಮಾರಿಯರು ಅಂತ ಹೇಳುವಾಗ ಜನ ಅವರನ್ನೇ ನೋಡ್ತಾರೆ. ಯಾಕೆಂತ ಹೇಳಿದರೆ ಅವರು ನಮ್ಮ ಹಾಗೆ ಇಲ್ಲ ಅಂತ ಅವರಿಗೆ ಅನಿಸ್ತದೆ, ಏನೋ ಬೇರೆ ಇದ್ದಾರೆ ಅಂತ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ. ಬಾಬಾ ಇವತ್ತು ಮಾತಾಡ್ತಾ ಇರೋದು ಇದು ಗೃಹಸ್ಥ ಜೀವನದಲ್ಲಿರುವಂಥವರಿಗೆ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ತಮ್ಮ ಚಹರೆ ಹಾಗೂ ಅವ್ಯಕ್ತ ಮೂರ್ತಿ ಬಾಬಾ ಹೇಳ್ತಾ ಇದ್ದಾರೆ ಭಿನ್ನವಾಗಿ ಕಂಡು ಬಂದಾಗ ಪ್ರಭಾವ ಬರ್ತದೆ ಅಂತ ಬಾಬಾ ಹೇಳ್ತಾರೆ. ಪ್ರಭಾವ ಬೇರೆಯವರ ಮೇಲೆ ಬೀಳ್ತದೆ ಅಂತ ಬಾಬಾ ಹೇಳ್ತಾರೆ. ಚಲ್ತೆ ಫಿರ್ತೆ ऐसी श्रेष्ठ स्थिति हो, ऐसी श्रेष्ठ स्मृति व वृत्ति हो जो चारों ओर के वृत्तियों को अपनी तरफ आकर्षण करे. ನಡೆಯುತ್ತಾ ತಿರುಗಾಡ್ತಾ ಇಂತಹ ಶ್ರೇಷ್ಠ ಸ್ಥಿತಿ ಇರಬೇಕು. ಬಾಬಾ ಹೇಳ್ತಾ ಇದ್ದಾರೆ ಇಂತಹ ಶ್ರೇಷ್ಠ ಸ್ಮೃತಿ ಮತ್ತು ವೃತ್ತಿ ಇರಬೇಕು. ಹೇಗೆ ಅಂತ ಹೇಳಿದರೆ ನಾಲ್ಕು ಕಡೆ ವೃತ್ತಿಯನ್ನು ಹರಡಿಸಿ ಬಾಬಾ ಹೇಳ್ತಾ ಇದ್ದಾರೆ ತಮ್ಮ ಕಡೆಗೆ ಆಕರ್ಷಣೆ ಮಾಡುವಂಥದ್ದಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. जैसे कोई आकर्षण की चीज आस पास वालों को अपनी तरफ आकर्षित करती है ना. ಏನಾದರೂ ಒಂದು ಆಕರ್ಷಣೆ ಆಗಿರುವಂಥ ವಸ್ತುಗಳು ತಮ್ಮನ್ನು ಆಟೋಮೆಟಿಕ್ ಆಕರ್ಷಣೆ ಮಾಡ್ತಾ ಇರ್ತದೆ. ಪ್ರಕೃತಿಯಲ್ಲಿರ್ಬೋದು, ಬೇರೆ ಏನಾದರೂ ಆಕರ್ಷಣೀಯ ವಸ್ತುಗಳಿರ್ತದೆ, ಅದು ಆಟೋಮೆಟಿಕ್ ನಮ್ಮನ್ನು ಆಚೆ ಒಮ್ಮೆ ನೋಡುವ ಹಾಗೆ ಮಾಡ್ತದೆ. ಸಭಿ ಕಾ ಅಟೆನ್ಷನ್ ಜಾತಾ ಹೈ, ವೈಸೆ ರೂಹಾನಿಯತ್ ವ अलौकिकता आस पास वालों की वृत्तियों को अपनी तरफ आकर्षण नहीं कर सकती हैं. ಹೇಗೆ ವಸ್ತುಗಳು ನಮ್ಮನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡ್ತದೆ ಅಂತೆ, ಜಡ ಅದು ಸಹ ಜಡವಾಗಿದ್ರೂ ಅದು ನಮ್ಮನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡ್ತದಂತೆ. ಹಾಗೆ ಈ ಆತ್ಮೀಯತೆ ಅಥವಾ ಅಲೌಕಿಕತನ ಅಕ್ಕಪಕ್ಕದಲ್ಲಿರುವವರ ವೃತ್ತಿಯನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡಲಿಕ್ಕಾಗುವುದಿಲ್ವಾ ಬಾಬಾ ಕೇಳ್ತಾ ಇದ್ದಾರೆ. ಕ್ಯಾ ಯह स्टेज अंत में आनी है. साधारण रीति भी कोई रॉयल फैमिली के बच्चे होते हैं तो उनकी एक्टिविटी से, उनके बोल से ना परिचित होते हुए भी जान लेते हैं कि यह कोई रॉयल फैमिली की आत्मा है. ಬಾಬಾ ಎಕ್ಸಾಂಪಲ್ ಹೇಳ್ತಾರೆ ನೋಡಿ, ಈ ರೀತಿಯವಾಗಿರೋ ಸ್ಥಿತಿ ಎಲ್ಲರ ಏನು ವೃತ್ತಿಯನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡುವಂಥ ಸ್ಥಿತಿ ಅಂತ್ಯದಲ್ಲಿ ಬರಬೇಕಾದ ಅಂತ ಬಾಬಾ ಕೇಳ್ತಾರೆ. ಉದಾಹರಣೆಗೆ ಬಾಬಾ ಹೇಳ್ತಾರೆ ಸಾಧಾರಣ ರೀತಿಯಿಂದಲೂ ಕೂಡ ಹೇಳುವುದಾದರೆ ನೋಡಿ, ಈಗ ಲೌಕಿಕದಲ್ಲಿ ಯಾರಾದರೂ ಉನ್ನತ ಕುಲದ ರಾಯಲ್ ಫ್ಯಾಮಿಲಿಯ ಒಂದು ಮಗು ಉಂಟು ಅಂತ ತಿಳ್ಕೊಳ್ಳಿ. ಆ ಮಗು ಮಾತಾಡುವ ವಿಧಾನ, ಮಗುವಿನ ಆ್ಯಕ್ಟಿವಿಟಿ, ಇದರಿಂದೆಲ್ಲ ನಮಗೆ ಆ ಮಗುವಿನ ಪರಿಚಯ ಇಲ್ಲ ಅಂತ ಹೇಳಿದ್ರು ಗೊತ್ತಾಗ್ತದೆ ಇದು ಏನೋ ದೊಡ್ಡ ಮನೆತನದ ಮಗು ಆಗಿರಬೇಕು ಅಂತ ಗೊತ್ತಾಗಿ ಬಿಡ್ತದೆ. ಮಾತು ವರ್ತನೆಗಳಲ್ಲಿ ಗೊತ್ತಾಗ್ತದೆ. तो क्या अलौकिक वृत्ति में स्थित रहने वाली श्रेष्ठ आत्माओं का दूर से इतना प्रभाव नहीं पड़ सकता. ಅಲೌಕಿಕ ವೃತ್ತಿಯಲ್ಲಿರುವಂಥ ಆತ್ಮಗಳು ಬಾಬಾ ಹೇಳ್ತಾ ಇದ್ದಾರೆ ಈ ವೃತ್ತಿಯಲ್ಲಿ ಸ್ಥಿತರಾಗಿರುವ ಶ್ರೇಷ್ಠ ಆತ್ಮಗಳ ದೂರದಿಂದಲೇ ಇಷ್ಟು ಪ್ರಭಾವ ಬೀಳುವುದಿಲ್ವಾ? ಆತ್ಮಗಳ ಪ್ರಭಾವ ದೂರದಿಂದಲೇ ಇಷ್ಟು ಬೀಳುವುದಿಲ್ವಾ? क्या मुश्किल है जो सहज बात होती है वह करने में देरी लगती है क्या. ಕಷ್ಟವಾ ಅಂತ ಬಾಬಾ ಕೇಳ್ತಾರೆ. ಏನು ಸಹಜ ವಿಷಯ ಇರ್ತದೆ ಅದನ್ನು ಮಾಡುವುದಕ್ಕೆ ತಡೆ ಯಾಕೆ ಆಗ್ತಾ ಇದೆ ಅಂತ ಬಾಬಾ ಕೇಳ್ತಾರೆ.
ऐसे समझे कि भट्टी में इतने सभी अलौकिक शक्तिशाली मास्टर ज्ञान सूर्य जब चारों ओर जाएंगे तो जैसे सूर्य छिप नहीं सकता, वैसे मास्टर ज्ञान सूर्य का प्रकाश व प्रभाव चारों ओर फैलने से यहाँ तक भी ಪ್ರಾಕ್ಟಿಕಲ್ ಸಬೂತ್ ಆಯೇಗಾ. ಬಾಬಾ ಹೇಳ್ತಾ ಇದ್ರೆ, ಹೀಗೆ ತಿಳ್ಕೊಳ್ಳಿ, ಬಟ್ಟಿಯಲ್ಲಿ ಬಂದಿರುವಂಥ ಎಲ್ಲರೂ ಕೂಡ ಅಲೌಕಿಕ ಶಕ್ತಿಶಾಲಿ ಮಾಸ್ಟರ್ ಜ್ಞಾನ ಸೂರ್ಯ ಆಗಿ ಯಾವಾಗ 4 ಕಡೆಗೆ ಹೋಗ್ತೀರಿ ಅಂತ ಹೇಳುವಾಗ, ಉದಾಹರಣೆಗೆ ಬಾಬಾ ಹೇಳ್ತಾರೆ ನೋಡಿ, ಸೂರ್ಯನ ಬೆಳಕನ್ನು ಅಡಗಿಸಿಡ್ಲಿಕ್ಕಾಗುವುದಿಲ್ಲ, ಹಾಗೆ ಮಾಸ್ಟರ್ ಜ್ಞಾನ ಸೂರ್ಯನ ಪ್ರಕಾಶ ಅಥವಾ ಪ್ರಭಾವ 4 ಕಡೆಗೆ ಹರಡುವುದರಿಂದ ಇಲ್ಲಿಯವರೆಗೆ ಪ್ರಾಕ್ಟಿಕಲ್ ಬಾಬಾ ಹೇಳ್ತಾ ಇದ್ದಾರೆ ಉದಾಹರಣೆ ಬರ್ತದೆಯಾ ಅಂತ ಬಾಬಾ ಹೇಳ್ತಾರೆ. ಮಧುಬನದವರೆಗೆ ಪ್ರಾಕ್ಟಿಕಲ್ ಉದಾಹರಣೆ ಬರ್ತದೆಯಾ? सबूत कौन सा? कम से कम जो आप द्वारा प्रभावित हुई आत्माएं हो उन्हों का समाचार तो आवे. ಬಾಬಾ ಹೇಳ್ತಾ ಇದ್ದಾರೆ ಏನು ಪ್ರೂಫ್ ಬೇಕು? ಬಾಬಾ ಹೇಳ್ತಾರೆ ಈ ರೀತಿ ಪ್ರಭಾವ ಹರಡಿಸಿರುವ ಪ್ರೂಫ್ ಬರ್ತದ ಅಂತ ಕೇಳ್ತಾರೆ. ಯಾವ ಪ್ರೂಫು? ಕಡಿಮೆಗಿಂತ ಕಡಿಮೆ ನಿಮ್ಮ ಮುಖಾಂತರ ಪ್ರಭಾವಿತ ಆಗಿರುವಂಥ ಆತ್ಮಗಳು ಯಾರಿದ್ದಾರೆ ಅವರ ಸಮಾಚಾರ ಆದರೂ ಬರಲಿ ಅಂತ ಬಾಬಾ ಹೇಳ್ತಾರೆ. ಅವರ ಜೀವನ ಭಾರಿ ಶ್ರೇಷ್ಠ ಮಾಡಿಕೊಂಡಿದ್ದಾರೆ, ಅವರಿಂದ ನಾವು ಪ್ರಭಾವಿತರಾಗಿದ್ದೇವೆ, ನಮ್ಮ ಜೀವನ ಕೂಡ ಹಾಗೆ ಆಗಬೇಕು ಅಂತ ಹೇಳಿದಂಥವರ ಸಮಾಚಾರ ಆದರೂ ಬರಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ವಯಂ ನಾ ಆವೆ ಸಮಾಚಾರ ತಕ್ತೋ ಆವೆ. ಸರಿ, ಅವರಿಗೆ ಬರಲಿಕ್ಕಾಗಲಿಲ್ಲ ಅಂತ ತಿಳ್ಕೊಳ್ಳಿ, ಅವರ ಸಮಾಚಾರ ಆದರೂ ತಲುಪಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹರೇಕ್ एक तरफ जाकर ಪ್ರಭಾವ ಡಾಲೋ ತೋ ಕಿತನೆ ಸಮಾಚಾರ ಪತ್ರ ಆಯೆಂಗೆ. ಪ್ರತಿಯೊಬ್ಬರು ಒಂದೊಂದು ಕಡೆಯಿಂದ ಬಂದಿರ್ತಾರೆ, ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕಡೆಗೆ ಪ್ರಭಾವ ಹಾಕಿದ್ರೂ ಕೂಡ ಎಷ್ಟು ಸಮಾಚಾರ ಬರಬಹುದು ಅಂತ ಬಾಬಾ ಹೇಳ್ತಾರೆ. ऐसा सबूत देंगे वह जैसे बट्टी करके जाते हैं, कुछ समय प्रभावशाली रहते फिर प्रभाव में ना आ जाते. ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಬಾಬಾ ಹೇಳ್ತಾ ಇದ್ದಾರೆ, ಬಟ್ಟಿ ಮಾಡಿ ಹೋಗ್ತಾರೆ, ಸ್ವಲ್ಪ ಸಮಯದವರೆಗೆ ಪ್ರಭಾವ ಇರ್ತದೆ, ನಂತರ ಪ್ರಭಾವಕ್ಕೆ ಒಳಗಾಗಿ ಬಿಡ್ತಾರೆ. ಹೀಗೆ ಅಂತ ಬಾಬಾ ಕೇಳ್ತಾರೆ. बाप तो सदैव उम्मीदवार ही रहते हैं, अब रिजल्ट देखेंगे कि कहाँ तक अविनाशी रिजल्ट चलती है और कहाँ तक अटल अचल रहते हैं. ಬಾಬಾ ಈಗ ಸದಾ ಬಾಬಾ ಎಲ್ಲರ ಮೇಲೆ ನಿರಂತರವಾಗಿ ಬಾಬಾ ಆ ರೀತಿಯ ಭರವಸೆ ಇಟ್ಟುಕೊಂಡಿದ್ದಾರೆ, ಆಗ್ತಾರೆ ಅಂತ ಭರವಸೆ ಇದೆ. ಈಗ ಬಾಬಾ ರಿಸಲ್ಟ್ ನೋಡೋದಕ್ಕೆ ಇಷ್ಟಪಡ್ತಾರೆ, ಎಲ್ಲಿಯವರೆಗೆ ಅವಿನಾಶಿ ರಿಸಲ್ಟ್ ನಡೀತದೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತು ಎಲ್ಲಿಯವರೆಗೆ ಅಚಲ ಸ್ಥಿರವಾಗಿರ್ತಾರೆ ಅಂತ ಬಾಬಾ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. वरदान भूमि में वरदानों की प्राप्ति जो की है, उन प्राप्त हुए वरदानों से अब वरदाता मूर्त बन कर निकलना है. ವರದಾನ ಭೂಮಿ ಮಧುಬನ ಅಂತ ಹೇಳಿದರೆ ವರದಾನ ಭೂಮಿ, ವರದಾನಗಳೇನು ಪ್ರಾಪ್ತಿಯಾಗಿದೆ, ಆ ಪ್ರಾಪ್ತಿಯಾಗಿರುವ ವರದಾನಗಳಿಂದ ಈಗ ವರದಾತ ಮೂರ್ತಿಯಾಗಿ ಹೊರಡಿ ಅಂತ ಬಾಬಾ ಹೇಳ್ತಾರೆ. ಅಲ್ಲಿಂದ ವರದಾತ ಮೂರ್ತಿ, ವರದಾನಗಳನ್ನು ಕೊಡುವಂಥವರಾಗಿ ಹೊರಡಿ. कोई भी आत्मा संबंध व संपर्क में आवे तो महादानी और महावरदानी इसी स्मृति में रहते हुए हर आत्मा को कुछ ना कुछ प्राप्ति जरूर करानी है. ಬಾಬಾ ಹೇಳ್ತಾರೆ, ಯಾವುದೇ ಆತ್ಮ ಸಂಬಂಧ ಹಾಗೂ ಸಂಪರ್ಕದಲ್ಲಿ ಬಂದಾಗ ಮಹಾದಾನಿ ಮತ್ತು ಮಹಾದಾನಿ ಮತ್ತು ಮಹಾವರದಾನಿ ಈ ಸ್ಮೃತಿಯಲ್ಲಿರುತ್ತಾ ಪ್ರತಿಯೊಂದು ಆತ್ಮಕ್ಕೆ ಸ್ವಲ್ಪ ಪ್ರಾಪ್ತಿ ಅವಶ್ಯವಾಗಿ ಮಾಡಿಸಿ ಅಂತ ಬಾಬಾ ಹೇಳ್ತಾರೆ. ಆತ್ಮಕ್ಕೆ ಸ್ವಲ್ಪ ಪ್ರಾಪ್ತಿ ಅವಶ್ಯವಾಗಿ ಮಾಡಿಸಿ, ಯಾರೇ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ ಅಂತ ಹೇಳಿದ್ರು ಕೂಡ. कोई भी आत्मा खाली हाथ नहीं जानी चाहिए, आप तो महादानी हो ना, उस दान को संभालते हैं वा नहीं, ವಾ ಉನ್ಕಿ ತಕದೀರ್ ಹುಯಿ. ಬಾಬಾ ಹೇಳ್ತಾ ಇದ್ದಾರೆ, ಯಾವುದೇ ಆತ್ಮ ಖಾಲಿ ಕೈಯಲ್ಲಿ ಹೋಗಬಾರ್ದು ಅಂತ ಬಾಬಾ ಹೇಳ್ತಾರೆ. ನಮ್ಮ ಸಂಪರ್ಕದಲ್ಲಿ ಬಂದಿರುವ ಆತ್ಮ ಯಾರೂ ಕೂಡ ಖಾಲಿ ಕೈಯಲ್ಲಿ ಹೋಗಬಾರ್ದು. ನೀವು ಮಹಾದಾನಿಗಳಾಗಿದ್ದೀರಲ್ವಾ, ನೀವು ದಾನ ಮಾಡಿದ ವಸ್ತುವನ್ನು ಅವರು ಸಂಭಾಲನೆ ಮಾಡ್ತಾರೋ ಇಲ್ವೋ ಅದು ಅವರ ಅದೃಷ್ಟ ಅಂತ ಬಾಬಾ ಬಿಡ್ತಾ ಇದ್ದಾರೆ. ನೀವಂತೂ ಕೊಡಬೇಕು, ಅವರು ಸಂಭಾಲನೆ ಮಾಡ್ತಾರ ಬಿಡ್ತಾರ. आप तो महादानी बन अपना कर्तव्य करते रहो
ಉಸಿ ಕಲ್ಯಾಣಕಾರಿ ವೃತ್ತಿ ಅವರ ದೃಷ್ಟಿ ಸೆ. ನೀವಂತೂ ಮಹಾದಾನಿಯಾಗಿ ತಮ್ಮ ಕರ್ತವ್ಯ ಮಾಡ್ತಾ ಇರಿ ಅದೇ ಕಲ್ಯಾಣಕಾರಿ ವೃತ್ತಿ ಮತ್ತು ದೃಷ್ಟಿಯಿಂದ. विश्व कल्याणकारी हूँ, महादानी हूँ, वरदानी हूँ, इसी पावरफुल वृत्ति में रहने से ಆತ್ಮಾವೋಂ ಕೋ ಪರಿವರ್ತನ್ ಕರ್ ಸಕೆಂಗೆ. ಬಾಬಾ ಹೇಳ್ತಾ ಇದ್ದಾರೆ, ಹಾಗಿರುವಾಗ ನೀವು ಮಹಾದಾನಿಯಾಗಿ ತಮ್ಮ ಕರ್ತವ್ಯ ಮಾಡ್ತಾ ಇರಿ ಅದೇ ಕಲ್ಯಾಣಕಾರಿ ವೃತ್ತಿ ಮತ್ತು ದೃಷ್ಟಿಯಿಂದ. ಕಲ್ಯಾಣಕಾರಿ ವೃತ್ತಿ ದೃಷ್ಟಿಯಿಂದ ನೀವು ಬಾಬಾ ಹೇಳ್ತಾ ಇದ್ರೆ ಕರ್ತವ್ಯ ಮಾಡ್ತಾ ಇರಿ. ವಿಶ್ವ ಕಲ್ಯಾಣಕಾರಿ ನಾನಾಗಿದ್ದೇನೆ. ಮಹಾದಾನಿ ನಾನಾಗಿದ್ದೇನೆ. ವರದಾನಿಯಾಗಿದ್ದೇನೆ. ಇದೇ ಪವರ್ಫುಲ್ ಆಗಿರುವ ವೃತ್ತಿಯಲ್ಲಿ ಇರುವುದರಿಂದ ಆತ್ಮಗಳಿಗೆ ಪರಿವರ್ತನೆಯನ್ನು ಮಾಡಬಹುದು ಅಂತ ಬಾಬಾ ಹೇಳ್ತಾರೆ. ಆತ್ಮಗಳನ್ನು ಪರಿವರ್ತನೆ ನಾವು ಮಾಡ್ಬೋದು. ಈಗ ತಮ್ಮ ವೃತ್ತಿಯನ್ನು ಶಕ್ತಿಶಾಲಿಗೊಳಿಸಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ನಮ್ಮ ವೃತ್ತಿಯನ್ನು ಶಕ್ತಿಶಾಲಿ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ನಮ್ಮ ಅತಿ ಪ್ರಿಯ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಬಾ ನಮ್ಮನ್ನು ವೃತ್ತಿ ಶ್ರೇಷ್ಠಗೊಳಿಸುವುದಕ್ಕೋಸ್ಕರವಾಗಿ ನಮ್ಮ ವೃತ್ತಿಯನ್ನು ಶ್ರೇಷ್ಠಗೊಳಿಸಲಿಕ್ಕೆ ಬಾಬಾ ನಮ್ಮ ಹಿಂದೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಓಂ ಶಾಂತಿ.